ಹಾಯ್ ಎಲ್ರು ನಮಸ್ತೆ. ಸೊ ನಾನು ಟ್ರೆಸರ್ ಎನ್.ಎಫ್.ಟಿಗೆ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 24 ಡೇಸ್ ಆಗ್ತಾ ಬಂತು. ಸೊ ನಾನು ಫೆಬ್ರವರಿ 1ಗೆ ನಾನು ಜಾಯಿನ್ ಆಗಿದ್ದು. ಇವತ್ತು ಫೆಬ್ರವರಿ 24. ನೀವು ಡೇಟು ಮತ್ತು ಟೈಮಿಂಗ್ಸ್ ನೀವು ಚೆಕ್ ಮಾಡ್ಕೋಬೋದು, ಇಲ್ಲಿ ನೋಡ್ಬೋದು. ಇವತ್ತು ನಾನು ಡೈಲಿ ಬೇಗನೆ ನಾನು ಟ್ರೈಡಿಂಗ್ ಮಾಡ್ತಿದ್ದೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಅದು ನಾನು 4 ಗಂಟೆ 18 ನಿಮಿಷ ಆಗಿದೆ. ಸೊ ನೋಡ್ಬೋದು, ಇವಾಗ ನಾನು ಟ್ರೈಡಿಂಗ್ ಮಾಡ್ತೀನಿ. ಇವಾಗ ನಾನು ಸ್ವಲ್ಪ ಫ್ರೀ ಆದೆ. ನನಗೆ 2 ಮಕ್ಕಳಿದ್ದಾರೆ. ಒಂದು 9 ಮಂತದ್ದು ಮಗಳಿದ್ದಾಳೆ, ಒಬ್ಬ 3 ವರ್ಷದ ಮಗ ಇದ್ದಾನೆ. ಸೊ ಅವ್ರನ್ನ ನೋಡ್ಕೊಳ್ಳೋ ಜೊತೆಯಲ್ಲಿ ನಾನು ಟ್ರೈಡಿಂಗ್ ಮಾಡಿಕೊಂಡು ಕೆಲವೊಂದು ಪ್ಲಾಟ್ಫಾರ್ಮಲ್ಲಿ ನಾನು ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ಹಾಗೆ ಟ್ರೆಸರ್ ಎನ್.ಎಫ್.ಟಿ ನಾನು ಅದರಲ್ಲಿ ಸಹ ನಾನು ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ಇವತ್ತಿಗೆ ಎಷ್ಟೆಲ್ಲ ಅರ್ನಿಂಗ್ ಆಗಿದೆ, ಇವತ್ತು ಎಷ್ಟು ಅರ್ನಿಂಗ್ ಬರುತ್ತೆ, ನನಗೆ ಏನು ಕೆಲಸ ಇದರಲ್ಲಿ ಪ್ರತಿಯೊಂದು ನನಗೆ ತೋರಿಸ್ತೀನಿ, ಲೈವಲ್ಲಿ ನೋಡ್ಬೋದು. ಸೊ ನನಗೆ ಬೆಳಗ್ಗಿಂದ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ನನಗೆ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ, ಎಲ್ರಿಗೂ ಸಾರಿ ಕೇಳಿ. ಯಾಕೆ ಅಂತೇಳಿದ್ರೆ ಇವತ್ತು ಸೋಮವಾರ ಆಗಿತ್ತು, ಸ್ವಲ್ಪ ಪೂಜೆ ಅದು ಇದೆಲ್ಲ ಇತ್ತು. ಸೊ ಹಂಗಾಗಿ ಲೇಟಾಗೋಯಿತು. ಹಾಗೆ ನಾನು ಟ್ರೈಡಿಂಗ್ ಮಾಡೋದು ಸಹ ನನಗೆ ಲೇಟ್ ಆಗಿದೆ. ಸೊ ನಾನು ಎಲ್ಲ ಮೆಸೇಜ್ ನಾನು ರಿಪ್ಲೈ ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ನಾನು ಇವಾಗ ಕ್ರೋಮದಲ್ಲಿ ಹೋಗ್ತಾಯಿದ್ದೀನಿ. ಕ್ರೋಮದಲ್ಲಿ ಹೋಗ್ಬಿಟ್ಟು ನಾನು ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಜಾಯಿನ್ ಆಗ್ತೀನಿ. ನೀವು ಸಹ ಇಲ್ಲಿ ಒಂದು ರಿಜಿಸ್ಟರ್ ಆದಾಗ ನಿಮಗೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕ್ರಿಯೇಟ್ ಆಗುತ್ತೆ ಈ ಪ್ಲಾಟ್ಫಾರ್ಮಲ್ಲಿ. ಸೊ ಅದನ್ನು ನೀವು ಇಲ್ಲಿ ಹಾಕಿ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ನಾನು ಇಲ್ಲಿ ಹಾಕ್ತಿದ್ದೀನಿ ರೇಖಾರ್ಷ ಅಂತ ಹೇಳ್ಬಿಟ್ಟು ಪಾಸ್ವರ್ಡ್ ಕೂಡ ಬಂದಿದೆ. ಆಟೋಮೆಟಿಕಾಗಿ ಅದು ಸೇವ್ ಆಗಿದೆ, ಹಾಗಾಗಿ ಬರ್ತಾ ಇದೆ. ಸೊ ಇಲ್ಲಿ ಕನ್ಫರ್ಮ್ ಅಂತ ಕೊಡಬೇಕು. ಕೊಟ್ಟಾಗ ಇದು ಓಪನ್ ಆಗುತ್ತೆ ವೆಬ್ಸೈಟು. ಸೊ ಸುಮಾರು ಜನ ಫೇಕು ಹಾಗೆ ಅಂತ ಅಂದ್ಕೊಳ್ತೀರಾ. ಇದು ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮು. ತುಂಬಾ ಚೆನ್ನಾಗಿದೆ, ಯಾರು ಬೇಕಾದ್ರೂ ಅರ್ನ್ ಮಾಡ್ಬೋದು ಈ ಪ್ಲ್ಯಾಟ್ಫಾರ್ಮಲ್ಲಿ. ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ವರ್ಕ್, ಇದರಲ್ಲಿ ಏನಿಲ್ಲ. ಜಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋದು, ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವು ಹೋಗಿ ಮಾಡಿಕೊಂಡು ಅಲ್ಲಿ ನಾವು ಟ್ರೈಡಿಂಗ್ ಮಾಡೋವಂಥದ್ದು ಒಂದು 2 ಮಿನಿಟ್ಸ್ ಕೆಲಸ ಅಷ್ಟೇ. ಸೊ ನಾವು ಬೇರೆಯವರಿಗೆ ರೆಫರ್ ಮಾಡಿದ್ರು ಕೂಡ ಅದರಿಂದ ಸಹ ನಮಗೆ ಅರ್ನಿಂಗ್ ಇರುತ್ತೆ. ಸೊ ನಾವು ಹಾಕಿರೋಂಥ ಅಮೌಂಟು ನಮಗೆ ಪ್ರತಿ 45 ಡೇಸ್ಗೂ ನಮಗೆ ಡಬಲ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ಇಲ್ಲಿ ಓಪನ್ ಆಗ್ತಾಯಿಲ್ಲ. ವೆಯ್ಟ್ ಮಾಡಿ, ನಿಮಗೆ ನಾನು ತೋರಿಸ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಟ್ರೈನಿಂಗ್ ಕೂಡ ಇದೆ ಕನ್ನಡದಲ್ಲಿ. ನಿಮಗೆ ಫ್ರೀಯಾಗಿ ನೀವು ಬಿಫೋರ್ ಜಾಯ್ನಿಂಗ್, ನೀವು ಜಾಯ್ನ್ ಆಗಿದ್ದ ಮುಂಚೆ ನೀವು ಟ್ರೈನಿಂಗ್ನ ಅಟೆಂಡ್ ಮಾಡಿಕೊಂಡು ನೀವು ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗ್ಬೋದು. ಸೊ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಟ್ರೈನಿಂಗ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ನಿಮಗೆ ಒಂದು ಸಲ ಅಲ್ಲಾಂದರೆ ನೀವು 10 ಸಲ ಬೇಕಾದ್ರೆ ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ಕಂಪ್ನಿ ಬಗ್ಗೆ ತಿಳ್ಕೊಂಡು ನೀವು ಆಮೇಲೆ ಇಲ್ಲಿ ಜಾಯಿನ್ ಆಗೋಂಥದ್ದು. ತುಂಬಾ ಚೆನ್ನಾಗಿದೆ. ಸೊ ಯಾವುದೇ ಕಾರಣಕ್ಕೂ ಫೇಕ್ ಅಂತೂ ಆಗೋದಿಲ್ಲ. ಇದು 3-4 ಇಯರ್ಸಿಂದನೂ ಇದೆ. ಹಾಗೆ ದಿನದಲ್ಲಿ 2 ಲ್ಯಾಕ್ 3 ಲ್ಯಾಕ್ವರೆಗೂ ಅರ್ನಿಂಗ್ ಸಹ ಮಾಡ್ತಿದ್ದಾರೆ. ಹಾಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ 20 ಲ್ಯಾಕ್ವರೆಗೂ ವಿಡ್ರಾ ಸಹ ಮಾಡ್ತಿದ್ದಾರೆ ಒಂದು ಫರ್ ಡೇಗೆ. ಸೊ ಆ ರೀತಿ ಇರೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ನೋಡ್ಬೋದು, ಇವಾಗ ಓಪನ್ ಆಯಿತು ವೆಬ್ಸೈಟ್ ಬಂದುಬಿಟ್ಟು. ಸೊ ನನ್ನ ಟೋಟಲ್ ಬ್ಯಾಲೆನ್ಸ್ ಬಂದುಬಿಟ್ಟು $374, ಅಂದರೆ ಒಂದು $30,704 ಆಗುತ್ತೆ. ಸೊ ನಾನು ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು $200, ಅಂದರೆ 20,000 ಹಾಕಿದ್ದೆ ನಾನು. ಸೊ ನನಗೆ ಇಷ್ಟು ಅಮೌಂಟ್ ಬಂದಿದೆ ಇಲ್ಲಿ. ಸೊ ಯಾವ ರೀತಿ ಇಲ್ಲಿ ಟ್ರೈಡ್ ಮಾಡಬೇಕಂತ ಹೇಳ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಡೈಲಿ ಇನ್ಕಮ್ ಬಂದುಬಿಟ್ಟು ನನಗೆ 0 ತೋರಿಸ್ತಾ ಇದೆ. ನಾನು ಇಲ್ಲಿ ಟ್ರೈಡಿಂಗ್ ಮಾಡಿದ ತಕ್ಷಣ ಇಲ್ಲಿಗೆ ಬಂದುಬಿಡುತ್ತೆ ಆ ಅಮೌಂಟು. ಸೊ ಇಲ್ಲಿ ರಿಸರ್ವ್ ಅಂತ ಇರುತ್ತೆ ಕೆಳಗಡೆ, ನೋಡ್ಬೋದು. ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬಂದಾಗ ಅಲ್ಲಿ ಈ ರೀತಿ ಬರುತ್ತೆ ರಿಸರ್ವ್ ಅಂತ. ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 2 ಡೇಸ್ ರಿಸರ್ವ್ ಮತ್ತು ಕಲೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಸಹ ನೀವು ಟುಡೇ ಅರ್ನಿಂಗ್ 0 ಇದೆ, ಇಲ್ಲಿ ಸಹ ಬಂದುಬಿಡುತ್ತೆ. ಇಲ್ಲಿ ನಾನು ಟ್ರೈಡಿಂಗ್ ಮಾಡಿದಾಗ ಜಸ್ಟ್ ಇಲ್ಲಿ ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಕನ್ಫರ್ಮ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಬರ್ತಾ ಇರುತ್ತೆ. ವೆಯ್ಟ್ ಮಾಡಬೇಕು. ಇದು ಸ್ಟಾಪ್ ಆದಮೇಲೆ ನಾವಿಲ್ಲಿ ಸೇಲ್ ಮಾಡೋಂಥದ್ದು. ಓಕೆ, ಕನ್ಫರ್ಮ್, ಮತ್ತೆ ಕನ್ಫರ್ಮ್ ಕೊಡಬೇಕು. ಓಕೆ, ಈ ರೀತಿ ಟೈಮಿಂಗ್ಸ್ ಬಿದ್ಮೇಲೆ ನೆಕ್ಸ್ಟ್ ನಾವು ಟ್ರೈಡಿಂಗ್ ಮಾಡಬೇಕಂದ್ರೆ 13 ಅವರ್ಸ್ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. 13 ಅವರ್ಸ್ ಅಂದರೆ ನಾನು ನಾಳೆಗೆ ಮಾಡೋದು. ಸೊ ಮತ್ತೆ ಇಲ್ಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಟ್ರೈಡಿಂಗ್ ಮಾಡೋಂಥದ್ದು. ಇಲ್ಲಿ ಸೇಲ್ ಅಂತಂದಿದೆ, ಸೇಲ್ ಮಾಡಬೇಕಾಗುತ್ತೆ. ನಾವು ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಬರುತ್ತೆ ಇವತ್ತಿಂದು. ಸೊ ಇವಾಗ ನಾನು ಇಲ್ಲಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ಥರ ಕ್ಲಿಕ್ ಮಾಡ್ಕೊಂಡು ಸೇಲ್ ಮೇಲೆ ಮತ್ತೆ ಕಂಪ್ಲೀಟ್ ಅಂತ ಕೊಡಬೇಕು. ಕೊಟ್ಟಾಗ ನನಗೆ ಟುಡೇ ಅರ್ನಿಂಗ್ ಬರುತ್ತೆ. ನಿಮಗೆ ತೋರಿಸ್ತೀನಿ, ಒಂದು 2 ನಿಮಿಷ ವೆಯ್ಟ್ ಮಾಡಿ. ಸೊ ಹಾಗೆ ನಾನು ಡೈಲಿ ನನಗೆ ಅರ್ನಿಂಗ್ ಆಗ್ತಿರೋದನ್ನು ಡೈಲಿ ವೀಡಿಯೋಗಳನ್ನ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಬಂದಿನಿ. ಹೋಗಿ ಒಂದ್ಸಲ ವೀಡಿಯೋಗಳನ್ನ ಚೆಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದೆ ನಂಬರ್ ಸಾಕು ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡ್ಬೋದು.
ಸೊ ನೀವು ಎಲ್ಲೋ ಬೇರೆ ಕಡೆ ಜಾಯಿನ್ ಆದಾಗ ನಿಮಗೆ ಒಂದು ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಏನೋ ಅದನ್ನು ಹೇಳೋದಿಲ್ಲ ನಿಮಗೆ, ಹಾಗೆ ಜಾಯಿನ್ ಮಾಡಿಸ್ಬಿಡ್ತಾರೆ. ಸೊ ನೀವು ಫಸ್ಟು ನೀವು ಟ್ರೈನಿಂಗ್ ತಗೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಟೀಮಲ್ಲಿ ನಮ್ಮ ಸರ್ಗಳು ಕನ್ನಡದಲ್ಲಿ ನಿಮಗೆ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇರೆ ಪ್ಲಾಟ್ಫಾರ್ಮಲ್ಲಿ ಬರೀ ಹಿಂದಿಲಿ ಮಾತ್ರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಬಟ್ ನಾವು ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ಕನ್ನಡದಲ್ಲಿ ನೀವು ಅರ್ಥ ಮಾಡಿಕೊಂಡು ಸೊ ನೀವಿಲ್ಲಿ ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗಿ ಆ ಥರ ಒಂದು ಜಾಯಿನ್ ಆದಾಗ ನಿಮಗೆ ಒಂದು ಎಲ್ಲ ಥರ ಡೌಟು ಕ್ಲಿಯರ್ಗಳಾಗ್ತವೆ. ಹಾಗೆ ಒಂದು ಕೆಲವೊಂದು ರೂಲ್ಸ್ಗಳು ಸಹ ನಿಮಗೆ ಗೊತ್ತಾಗ್ತವೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಸ್ವಲ್ಪ ರೂಲ್ಸ್ಗಳಿದೆ. ಆ ರೂಲ್ಸ್ಗಳು ಏನಂತ ನಾನು ನಿಮಗೆ ಟ್ರೈನಿಂಗಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲೆಲ್ಲೋ ಬೇರೆ ಕಡೆ ಜಾಯಿನ್ ಆಗಿಬಿಟ್ಟು ನಮಗೆ ಜಾಯಿನ್ ಮಾಡಿಸಿ ಹಾಗೆ ಹೀಗೆ ಅಂತ ಸ್ವಲ್ಪ ಜನ ಬರ್ತಾರೆ. ಸೊ ಆ ರೀತಿ ಆಗಲ್ಲ. ಎಲ್ಲಿ ಜಾಯಿನ್ ಆಗ್ತಾರೋ ಅಲ್ಲೇ ಅವರು ಏನೇ ಒಂದು ನಿಮಗೆ ಡೌಟ್ಸ್ಗಳಿದ್ರೂ ನೀವು ಅವ್ರ ಹತ್ರನೇ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲದು ಮತ್ತು ಇದರಲ್ಲಿ ಗೂಗಲ್ ಅಥೆಂಟಿಕೇಟೆಲ್ಲ ನಾವು ಸೆಟ್ ಮಾಡಬೇಕಾಗುತ್ತೆ. ವಿತ್ಡ್ರಾ ಮಾಡೋದಕ್ಕೆ ನಮಗೊಂದು ವ್ಯಾಲೆಟ್ ಬೇಕಾಗುತ್ತೆ. ಆ ವ್ಯಾಲೆಟ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಇದೆ. ಯಾಕೆ ಅಂದರೆ ಇದು ಬಂದುಬಿಟ್ಟು ಇದು ಡಾಲರ್ಸಲ್ಲಿದೆಯಲ್ವ, ನಮಗೆ ಇಂಡಿಯಾ ರೂಪೀಸ್ ಬೇಕು ಅಂತಂದರೆ ನಮಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಮಗೊಂದು ವ್ಯಾಲೆಟ್ ಬೇಕಾಗುತ್ತೆ. ಅಲ್ಲಿಗೆ ನಾವು ಅದನ್ನ ವಿತ್ಡ್ರಾ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡೆಪಾಸಿಟ್ ಮಾಡೋದಕ್ಕೂ ಇದೆ, ವಿತ್ಡ್ರಾ ಮಾಡೋದಕ್ಕೂ ಇದೆ. ಹಾಗೆ ನಾವು ಇಲ್ಲಿ ಡೆಪಾಸಿಟ್ ಮಾಡಬೇಕಾದ್ರೆ ನೀವು ಜಾಯಿನ್ ಆದಾಗ ನಿಮ್ಮೊಂದು ಡೆಪಾಸಿಟ್ ಅಡ್ರೆಸ್ ಅಂತ ನಿಮಗೆ ಒಂದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, USDT ಡೆಪಾಸಿಟ್ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಹಾಗೆ ನೀವು BEP 20 ಅಂತ ಹೇಳ್ಬಿಟ್ಟು ಆ ಅಡ್ರೆಸ್ನ ಚೂಸ್ ಮಾಡಿಕೊಂಡು ಇದನ್ನು ಕಾಪಿ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ಡೆಪಾಸಿಟ್ ಮಾಡಬೇಕಲ್ವ. ಈಗ ನನ್ನ ಹತ್ರ ನೀವು ಜಾಯಿನ್ ಆದಾಗ ನೀವು ನನಗೆ ಈ ಅಡ್ರೆಸ್ ಕಳಿಸಿದಾಗ ನಿಮಗೆ ನಾನು ಡಾಲರ್ಸ್ನ ನಾನು ನಿಮಗೆ ಮುಖಾಂತರ ನಿಮಗೆ ನಾನು ID ಆ್ಯಕ್ಟಿವೇಷನ್ ಮಾಡಿಕೊಡ್ತೀನಿ. ಸೊ ಹಾಗೆ ಇಲ್ಲಿ ನಿಮಗೆ ವಿತ್ಡ್ರಾ ಮಾಡೋ ಆಪ್ಷನ್ಸ್ ಕೂಡ ಇದೆ. ಸೊ ಇಲ್ಲಿ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕಿರುತ್ತೆ. ಸೊ ಈ ರೀತಿ ಇರುತ್ತೆ. ಮತ್ತು ನೀವು ಬೇರೆಗೆ ರೆಫರ್ ಮಾಡಬೇಕಂದ್ರೆ ಇಲ್ಲೊಂದು ರೆಫರಲ್ ಲಿಂಕ್ ಅಂತ ಇರುತ್ತೆ, ರೆಫರಲ್ ಅಂತ ಇರುತ್ತೆ. ಅಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೊಂದು ರೆಫರಲ್ ಲಿಂಕ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತೆ. ಜಸ್ಟ್ ಇಲ್ಲಿರುತ್ತೆ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಪಿ ಮಾಡಿಬಿಟ್ಟು ನೀವು ಯಾರಿಗೆ ಬೇಕು ಅವರಿಗೆ ಫೇಸ್ಟ್ ಮಾಡಿ ನಿಮ್ಗೆ ವಾಟ್ಸಪ್ಪಲ್ಲಿ ಅವರಿಗೆ ಸೆಂಡ್ ಮಾಡಿದಾಗ ಅದರಿಂದ ಅವ್ರು ನಿಮಗೆ ಜಾಯಿನ್ ಆದಾಗ ಸೊ ನಿಮಗೆ ಒಂದು 10% ನಿಮಗೆ ಕಮಿಷನ್ ಸಿಗುತ್ತೆ. ಒಂದು 10,000ಕ್ಕೆ ಜಾಯಿನ್ ಆಗ್ತಿರೋದ್ರಿಂದ ನಿಮಗೊಂದು $1,000 ನಿಮಗೆ ಬರುತ್ತೆ. 20,000ಕ್ಕೆ ಜಾಯಿನ್ ಆದರೆ ನಿಮಗೆ $20 ಬರುತ್ತೆ. ಒಂದೊಂದು ಸಲ ಆಫರಲ್ಲಿ $40 ಬರ್ಬೋದು, $38 ಬರ್ಬೋದು. 10,000ಕ್ಕೆ $18 ಬರ್ಬೋದು. ಒಂದೊಂದು ಸಲ ಆಫರ್ ಇರುತ್ತೆ. ಸೊ ಇವತ್ತು ಆಫರ್ ಇದೆ. $10,000ಗೆ $18 ಇದೆ, $20,000ಗೆ $40 ಇದೆ. ಸೊ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗಿ. ಅದು 24th ಇರೋಂಥದ್ದು. ಸೊ ಯಾವಾಗ ಬೇಕಾದರೂ ಚೇಂಜಸ್ ಆಗುತ್ತೆ, ಬಟ್ 10% ಅಂತೂ ಕಂಪಲ್ಸರಿ ಯಾವಾಗ ಇದ್ದೇ ಇರುತ್ತೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಮಿಷನ್ನು. ರೆಫರಲ್ ಲಿಂಕಿಂದ ಅವರು ಜಾಯಿನ್ ಆದಾಗ. ಸೊ ಈ ರೀತಿ ಒಂದು ಈ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ನೀವು ಹಾಕಿರೋಂಥ ಅಮೌಂಟು 45 ಡೇಸ್ಗೆ ಡಬಲ್ ಆಗ್ತಾ ಹೋಗುತ್ತೆ. ನೀವು 10 ಹಾಕಿದ್ರೆ ನಿಮಗೆ 20 ಸಿಗುತ್ತೆ, 20 ಹಾಕಿದ್ರೆ 40 ಸಿಗುತ್ತೆ. ವಿತಿನ್ 30 ಡೇಸಲ್ಲೋ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಹಾಕಿರೋಂಥ ಅಮೌಂಟ್ನ ಇಲ್ಲಿ ವಿತ್ಡ್ರಾ ಸಹ ಮಾಡ್ಬೋದು. ವಿತ್ಡ್ರಾ ಮಾಡಿಕೊಂಡು ಬಂದಿರುತ್ತಲ್ವ ಕಂಪ್ನಿ ಕಡೆಯಿಂದ $10,000, ಅದ್ರಲ್ಲಿ ನೀವು ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ನೀವು ವಿತಿನ್ 6 ಮಂತ್ 1 ಇಯರಲ್ಲಿ ನೀವು ಒಂದು 20 ಲ್ಯಾಕ್ವರೆಗೂ ನೀವು ಅರ್ನಿಂಗ್ನ ಮಾಡ್ಬೋದು. ಅದು ವಿತೌಟ್ ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ. ನಿಮ್ಮ ಅಮೌಂಟ್ ನೀವು ವಾಪಸ್ ತೊಗೊಂಡಲ್ಲಿ ನೀವು ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ. ಸೊ ಈ ರೀತಿ ಎಲ್ಲ ಒಂದು ಸರ್ಟಿಫೈಡ್ ಆಗಿರೋಂಥ ಪ್ಲ್ಯಾಟ್ಫಾರ್ಮು, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. 3-4 ಇಯರ್ಸಿಂದನೂ ಇದೆ ಈ ಪ್ಲ್ಯಾಟ್ಫಾರ್ಮು. ಸೊ ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ಜಾಯಿನ್ ಆಗಿ ತಿಳ್ಕೊಳ್ಳಿ. ಹೆಚ್ಚಿನದಾಗಿ ನನಗೆ ಕಾಲ್ ಮಾಡಿದಂಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನನಗೆ ಹೇಳ್ತೀನಿ. ಹಾಗೆ ನಮ್ಮ ಟೀಮ್ ಕೂಡ ಇದೆ, ನಮ್ಮ ಟೀಮಲ್ಲಿ ಟ್ರೈನಿಂಗ್ ಕೂಡ ಇದೆ. ನೀವು ಟ್ರೈನಿಂಗಲ್ಲಿ ಆರಾಮಾಗಿ ಏನು ಬೇಕಾದ್ರೂ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ನಿಮ್ಗೆ ಏನಾದರೂ ಕ್ವಶನ್ಸ್ ಬಂತು ಅಂತಂದರೆ, ಏನೋ ಡೌಟ್ ಇತ್ತು ಅಂದರೆ ನೀವು ಟ್ರೈನಿಂಗಲ್ಲೇ ನೀವು ಕ್ವಶನ್ಸ್ ಮಾಡ್ಬೋದು. ಸರ್ಗಳಿಗೆ ನಿಮಗೆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಆ ಸಿಸ್ಟಮ್ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಂಬರ್ ಕೊಟ್ಟಿದ್ದೀನಲ್ವ, ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ಜಾಯಿನ್ ಆಗಿ ಪ್ಲ್ಯಾಟ್ಫಾರ್ಮ್ಗೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ಅರ್ನಿಂಗ್ ಮಾಡೋ ಅಂಥ ಪ್ಲ್ಯಾಟ್ಫಾರ್ಮ್ ಇದು. ಇದಕ್ಕೆ ಅಂತ ನೀವೇನು ಡೈಲಿ ಇಲ್ಲಿ ಕೊಡಬೇಕಾಗಿಲ್ಲ ಟೈಮಿಂಗ್ಸ್ನ. ಒಂದು 1/2 hour 20 minutes ಕೊಟ್ಟರೆ ಸಾಕು. ಸೊ ಇದನ್ನು ಹೇಳ್ತಾ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.